ಆಲ್ರೆಡಿ ಬಿಗ್ ಬಾಸ್ದು ಫೋಟೋಗಳೆಲ್ಲ ಕಾಣಿಸ್ತಿದೆ. ಮೇ ಬಿ ಫ್ಯಾನ್ಸ್ ಗಿಫ್ಟ್ ಕೊಟ್ಟಿರೋದು ಅಂತ ಅನ್ಸುತ್ತೆ. ಸೊ ಹೇಗಿತ್ತು ಫ್ಯಾನ್ಸ್ ಮೀಟು? ನಿನ್ನೆ ಕಿಂಗ್ಸ್ ಕ್ಲಬ್ಬಲ್ಲಿ ನಡೆದಿದೆ ಅಂತ ಕೇಳ್ಪಟ್ಟೆ. ಸೊ ಸೆಲೆಬ್ರೇಷನ್ನು ಮತ್ತು ಬರ್ತಿರೋವಂಥ ರೆಸ್ಪಾನ್ಸು ಅದನ್ನೆಲ್ಲ ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಮೊನ್ನೆ ಅದೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅದೇ ಪಾರ್ಟಿಗೆ ಆಗಿದ್ದು ಅಲ್ಲಿ. ಅದ್ರ ಜೊತೆಗೆ ಅಭಿಮಾನಿಗಳು ಮನೆಗೆ ಬಂದು ಆ ಫೋಟೋ ಫ್ರೇಮ್ಸ್ ಕೊಟ್ಟಿದ್ದಾಗಿರಲಿ, ಗಿಫ್ಟ್ ಕೊಟ್ಟಿದ್ದಾಗಿರಲಿ, ತುಂಬ ಅಂದರೆ ತುಂಬ ಖುಷಿ ಇದೆ. ಐ ಫೀಲ್ ಸೋ ಬ್ಲೆಸ್ಡ್. ಯಾರೋ ಒಬ್ಬರ ಒಂದು ಅನಿಸಿಕೆ ನಿಮಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ? ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಆಚೆ ಬಂದ ಮೇಲೆ ನಮ್ಮ ಬಗ್ಗೆ ಏನು ಹೇಳ್ತಿರ್ತಾರೆ ಅಂತ. ಯಾರೊಬ್ರದ್ದು ನಿಮಗೆ ತುಂಬ ಇಷ್ಟ ಆಯಿತು? ಪ್ರತಿಯೊಬ್ರದ್ದು ಸೇಮ್ ಥಾಟ್ಸ್ ಇದೆ. ನೀವೆಲ್ಲೂ ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಲಿಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ರಿ, ನಾನು ಅತ್ತಾಗ ಅವ್ರು ಹತ್ತಿದ್ದೀನಿ ಅನ್ನೋದನ್ನ ಹತ್ಕೊಂಡೇ ಹೇಳ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆ ತುಂಬ ಹತ್ತಿರ ಆಗ್ಬಿಟ್ಟಿದ್ದೀನಿ ಅವ್ರ ಮನಸ್ಸಿಗೆ ಅನ್ನೋದು ತುಂಬ ಖುಷಿ ಆಯಿತು. ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡಿದ್ದು ಖುಷಿ ಆಯಿತು. ಅಂದರೆ ಪ್ರತಿಯೊಂದನ್ನು ತುಂಬ ಡೀಟೇಲಿಂಗ್ ಆಗಿ ನೋಡಿದ್ರು ಅನ್ನೋದು ನನಗೆ ಅರ್ಥ ಆಯಿತು. ಸೊ ಎಲ್ರದ್ದು ಫೀಡ್ಬ್ಯಾಕ್ ಒಂದೇ ಥರ ಇದೆ, ಅಂದರೆ ಮಿಕ್ಸ್ಡ್ ಒಪಿನಿಯನ್ಸ್ ಇಲ್ಲ, ಎಲ್ಲರೂ ಒಂದೇ ಥರ, ಅಂದರೆ ಎಲ್ಲರೂ ಒಂದೇ ಥರ ಮಾತಾಡ್ತಿದ್ದಾರೆ ಅಂದರೆ ಅದೇ ಕಾಣಿಸಿರೋದು ಅಂತ ಖುಷಿ ಆಗ್ತಾ ಇದೆ. ನನಗೊಂದು ಕ್ಯೂರಿಯಾಸಿಟಿ, ಕೊತ್ತಲ್ವಾಡಿ ಸಿನಿಮಾದ ನಂತರ ಯಾಕೆ ಬಿಗ್ ಬಾಸ್ ಆಯ್ಕೆ ಕಾವ್ಯ ಅವರದ್ದು ಅಂತ? ನಾವಂತೂ ನಿಜವಾಗ್ಲೂ ನೀವು ಕಾಣಿಸೋವರೆಗೂ ಫಸ್ಟ್ ಎಪಿಸೋಡಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯಾಕೆ ಈ ಒಂದು ಚಾನ್ಸ್ ತಗೊಂಡಿದ್ದು ಕಾವ್ಯ ಅವರು? ಇದಕ್ಕೆ ಮುಂಚೆ ಲಾಸ್ಟ್ ಸೀಸನ್ನಲ್ಲೂ ನನಗೆ ಕರೆ ಬಂದಿತ್ತು, ಬಟ್ ಈ ಸೀಸನಲ್ಲಿ ಬಂದಷ್ಟು ಸ್ಟ್ರಾಂಗ್ ಆಗಿ ಬರಲಿಲ್ಲ. ಬಟ್ ಬಂದಾಗ ನನಗೆ ಬಿಗ್ ಬಾಸ್ ಅಂತಿದ್ದಂಗೆ ಐ ವಾಸ್ ವೆರಿ ಸ್ಕೇರ್ಡ್. ನನಗಾಗತ್ತಾ ಹೋಗಿ ಸುಮ್ಮನೆ 2-3 ವಾರಕ್ಕೆ ಬಂದರೆ ಏನಕ್ಕೆ ಹೋಗಬೇಕು ಅಂತ. ಯಾಕಂದರೆ ನಾನು ಆ ಪಾಯಿಂಟಲ್ಲಿ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿರ್ತೀನಿ. ಸೊ ಒಂದು ಪ್ರಾಜೆಕ್ಟ್ ಒಪ್ಕೊಂಡು ಅದನ್ನು ಬೇಡ ಅಂತ ಹೋಗಿ ಒಂದು 2-3 ವಾರಕ್ಕೆ ಬರೋ ಥರ ಇದ್ದು ಮತ್ತೆ ಚೆನ್ನಾಗಿರಲ್ಲ ಅನ್ನೋ ತುಂಬ ಯೋಚನೆ ಮಾಡಿ ಯಾವುದೇ ಪ್ರಾಜೆಕ್ಟ್ ಅಥವಾ ಯಾವುದೇ ಒಂದು ಇದನ್ನು ನಾನು ಒಪ್ಕೋತೀನಿ ಅಂತಂದರೆ ಅದಕ್ಕೆ 100% ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಮೆಂಟಲಿ ನಾನು ಫಿಕ್ಸ್ ಆದಮೇಲೆ ನಾನು ಹೋಗೋದು. ಸೊ ಮೆಂಟ್ಲಿ ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಆದೆ, ಎಲ್ಲ ಹೋಗಬೇಕು, ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ. ನಾನು ಅದೇ ಹೇಳಿದೆ, ಎಲ್ಲ ಕಡೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ. ಸಿನಿಮಾ ಮಾಡಿದೆ, ಸೀರಿಯಲ್ ಮಾಡಿದೆ, ರಿಯಾಲಿಟಿ ಶೋ ಮಾಡಿದೆ. ಬಿಗ್ ಬಾಸ್ ಮಾಡಲಿಲ್ಲ ಅಂದರೆ ಅದೊಂಥರ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಮಾಡಲೇಬೇಕು ಅಂತ ಹೋಗಿತ್ತು ಅಷ್ಟೆ. ಸೊ ನಿಮ್ಮ ಮನೇಲಿ ಆಲ್ರೆಡಿ ಬಿಗ್ ಬಾಸ್ದು ಫೋಟೋಗಳೆಲ್ಲ ಕಾಣಿಸ್ತಿದೆ. ಮೇ ಬಿ ಫ್ಯಾನ್ಸ್ ಗಿಫ್ಟ್ ಕೊಟ್ಟಿರೋದು ಅಂತ ಅನ್ಸುತ್ತೆ. ಸೊ ಹೇಗಿತ್ತು ಫ್ಯಾನ್ಸ್ ಮೀಟು? ನಿನ್ನೆ ಕಿಂಗ್ಸ್ ಕ್ಲಬ್ಬಲ್ಲಿ ನಡೆದಿದೆ ಅಂತ ಕೇಳ್ಪಟ್ಟೆ. ಸೊ ಸೆಲೆಬ್ರೇಷನ್ನು ಮತ್ತು ಬರ್ತಿರೋವಂಥ ರೆಸ್ಪಾನ್ಸು ಅದನ್ನೆಲ್ಲ ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಮೊನ್ನೆ ಅದೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅದೇ ಪಾರ್ಟಿಗೆ ಆಗಿದ್ದು ಅಲ್ಲಿ. ಅದ್ರ ಜೊತೆಗೆ ಅಭಿಮಾನಿಗಳು ಮನೆಗೆ ಬಂದು ಆ ಫೋಟೋ ಫ್ರೇಮ್ಸ್ ಕೊಟ್ಟಿದ್ದಾಗಿರಲಿ, ಗಿಫ್ಟ್ ಕೊಟ್ಟಿದ್ದಾಗಿರಲಿ, ತುಂಬ ಅಂದರೆ ತುಂಬ ಖುಷಿ ಇದೆ.